ಇನ್ನು ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. 3 ಶಾಸಕರು 2 ಮಾಜಿ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಯಾರ್ಯಾರು ಹಾಗಿದ್ರೆ ನೋಟಿಸ್ ಅನ್ನ ಪಡ್ಕೊಂಡಿರುವಂತಹ ಶಾಸಕರು ಮಾಜಿ ಶಾಸಕರು ಅಂತ ನೋಡ್ತಾ ಹೋದ್ರೆ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್, ಹರಿಹರ ಶಾಸಕ ಬಿ.ಪಿ. ಹರೀಶ್, ಜೊತೆಗೆ ಶಿವರಾಮ್ ಹೆಬ್ಬಾರ್, ಇವರ ಜೊತೆಗೆ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೂ ಕೂಡ ಇದೀಗ ನೋಟಿಸ್ ಜಾರಿಯಾಗಿದೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿರೋದು. ಇನ್ನು ಪಕ್ಷದ ಶಿಸ್ತು ಉಲ್ಲಂಘನೆ ಇರಬಹುದು, ಜೊತೆಗೆ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ರೆಡಿ ಆಗಿದೆ ಅನ್ನುವಂಥ ಮೆಸೇಜ್ ಅನ್ನ ಹೈಕಮಾಂಡ್ ಪಾಸ್ ಮಾಡಿದೆ. ಹಾಗೂ ಈ ನೋಟಿಸ್ಗೆ 72 ಗಂಟೆಯಲ್ಲಿ ಉತ್ತರ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ. ಸೊ ಇಲ್ಲಿ ಗಮನಿಸಿದ್ರೆ ಎರಡೂ ಬಣದ ಶಾಸಕರು ಮಾಜಿ ಶಾಸಕರಿಗೆ ಈಗ ನೋಟಿಸ್ ಜಾರಿಯಾಗಿರೋದು. ಒಂದು ಕಡೆ ವಿಜೇಂದ್ರ ಬಣ ಅವರಲ್ಲಿ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಇರಬಹುದು, ಜೊತೆಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರಬಹುದು. ಮತ್ತೊಂದು ಕಡೆ ರೆಬೆಲ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಎಸ್.ಟಿ. ಸೋಮಶೇಖರ್, ಇವ್ರ ಕೇಸ್ ಡಿಫರೆಂಟ್ ಇದೆ ಬಿಡಿ. ಎಸ್.ಟಿ. ಸೋಮಶೇಖರ್ ಜೊತೆಗೆ ಶಿವರಾಮ್ ಹೆಬ್ಬಾರ್ ಇವರೆಲ್ಲರಿಗೂ ಕೂಡ ಇದೀಗ ನೋಟಿಸ್ ಜಾರಿಯಾಗಿದೆ. ಸೊ 72 ಗಂಟೆಯ ಒಳಗಾಗಿ ಇವರೆಲ್ಲರೂ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಸೂಚನೆ ಕೂಡ ಹೈಕಮಾಂಡ್ ಈಗ ರವಾನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.